ಸ್ವಾಭಿಮಾನಿ ಸಮಾವೇಶ ಏನೋ ಇದೀಗ ಜನ ಕಲ್ಯಾಣ ಸಮಾವೇಶವಾಗಿ ಮಾರ್ಪಾಟಾಗಿದೆ. ಆದರೆ ಸ್ವಾಭಿಮಾನಿ ಸಮಾವೇಶವನ್ನು ಆಯೋಜನೆ ಮಾಡಿದ್ದ ಉದ್ದೇಶ ಈಡೇರಿದ್ದಿದ್ರೆ ಏನಾಗಿರ್ತಾ ಇತ್ತು, ಯಾವ ಉದ್ದೇಶಕ್ಕೋಸ್ಕರ ಈ ಸ್ವಾಭಿಮಾನಿ ಸಮಾವೇಶವನ್ನು ಮಾಡುವ ಪ್ರಯತ್ನ ಮಾಡಲಾಗ್ತಾ ಇತ್ತು, ಅದರ ಚಿತ್ರಣ ಹೇಗೆ ಬದಲಾಯಿತು ಅಂತ ಹೇಳಿ ಗಮನಿಸ್ತಾ ಹೋಗೋಣ. ಸ್ವಾಭಿಮಾನಿ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇನೆ, ಅದರ ಪಾಂಪ್ಲೆಟ್ಗಳನ್ನು ಹಂಚುವ ಸಂದರ್ಭದಲ್ಲೇನೆ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಮೇಲೆ ಬಂದಿರುವ ಕಳಂಕವನ್ನು ಹೊಡೆದೋಡಿಸಿ ಜನರ ಮನಸ್ಸಿನಲ್ಲಿ ಸಿದ್ದರಾಮಯ್ಯ ಈ ದಿನಕ್ಕೂ ಕೂಡ ವರ್ಚಸ್ವಿ ನಾಯಕ ಅನ್ನೋದನ್ನ ಮನದಟ್ಟು ಮಾಡೋ ಪ್ರಯತ್ನ ಈ ಸ್ವಾಭಿಮಾನಿ ಸಮಾವೇಶದ ಉದ್ದೇಶ ಆಗಿತ್ತು. ಅವ್ರು ಅನ್ಕೊಂಡಂಗೆ ನಡೆದಿದ್ರೆ ಸಿದ್ದರಾಮಯ್ಯನವರ ವರ್ಚಸ್ಸು ಈ ಸ್ವಾಭಿಮಾನಿ ಸಮಾವೇಶದ ವೇದಿಕೆ ಮೂಲಕ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರ ಎದುರು ಇದೀಗ ಈ ಉದ್ದೇಶ ಮಂಡಿ ಊರೋ ಹಾಗಾಗೋಯ್ತು. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ಸ್ವಾಭಿಮಾನಿ ಸಮಾವೇಶವನ್ನು ಪಕ್ಷದ ಚಿಹ್ನೆಯ ಅಡಿಯಲ್ಲಿ ನಡೆಸೋ ಹಾಗೆ ಮಾಡ್ಕೊಂಡು ಬಂದ ನಂತರದಲ್ಲಿ ಸಿಎಂ ಹಾಗೆ ಅವರ ಸಂಗಡಿಗರ ಉದ್ದೇಶ ಡಿ ಕೆ ಶಿವಕುಮಾರ್ ಅವರ ಮುಂದೆ ವಿಫಲವಾಯಿತು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಮತ್ತೊಂದು ಕಡೆ ಈ ಸ್ವಾಭಿಮಾನಿ ಸಮಾವೇಶ ನಡೆಸೋ ಮೂಲಕ ಇನ್ ಕೇಸ್ ನಾಳೆ ದಿನ ಏನಾದರೂ ಈ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಸಂಕಷ್ಟಗಳು ಎದುರಾಗಿ ಹೈಕಮಾಂಡ್ ಮಟ್ಟದಿಂದಲೇ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸೋ ಪ್ರಯತ್ನ ಆಗೋ ಹಂತಕ್ಕೆ ಹೋದರೆ ಸಿದ್ದರಾಮಯ್ಯನವರಿಗೆ ಬೆಂಬಲ ಎಷ್ಟಿದೆ ಅನ್ನೋದನ್ನ ಒಂದು ಮೆಸೇಜ್ ಪಾಸ್ ಮಾಡುವ ಪ್ರಯತ್ನವನ್ನ ಈ ಸ್ವಾಭಿಮಾನಿ ಸಮಾವೇಶದ ವೇದಿಕೆ ಮೇಲಾಗುವ ಶಕ್ತಿ ಪ್ರದರ್ಶನದ ಮೂಲಕ ಮಾಡುವ ಪ್ರಯತ್ನವನ್ನ ಸಿದ್ದರಾಮಯ್ಯ ಹಾಗೆ ಅವರ ಸಂಗಡಿಗರು ಮಾಡಿಕೊಂಡಿದ್ರು. ಹೈಕಮಾಂಡ್ ನಾಯಕರ ಎದುರು ಸಿದ್ದರಾಮಯ್ಯನವರಿಗಿರುವ ಬೆಂಬಲದ ಶಕ್ತಿ ಪ್ರದರ್ಶನ ಮಾಡುವ ಉದ್ದೇಶವನ್ನ ಹೊಂದಲಾಗಿತ್ತು. ಆದರೆ ಇದೀಗ ಸ್ವಾಭಿಮಾನಿ ಅಲ್ಲ, ಬದಲಾಗಿ ಪಕ್ಷದ ಹೆಸರಲ್ಲಿ ಪಕ್ಷದ ಚಿಹ್ನೆ ಅಡಿಯಲ್ಲಿ ಸಮಾವೇಶ ಅಂತ ಹೇಳೋ ಮೂಲಕ ಇಲ್ಲಿ ವ್ಯಕ್ತಿ ಮುಖ್ಯವಲ್ಲ, ಪಕ್ಷವೇ ಮೊದಲು ಅನ್ನೋ ಸಂದೇಶವನ್ನ ಸಾರುವ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಯೆಟ್ ಅಗೇನ್ ಡಿ ಕೆ ಶಿವಕುಮಾರ್ ಇಸ್ ಅ ಕಾಂಗ್ರೆಸ್ ಮ್ಯಾನ್, ಕಾಂಗ್ರೆಸ್ ಲಾಯಲ್ ಮ್ಯಾನ್ ಅನ್ನೋ ಸಂದೇಶವನ್ನ ಹೈಕಮಾಂಡ್ ನಾಯಕರಿಗೆ ಡಿ ಕೆ ಶಿವಕುಮಾರ್ ಈ ಮೂಲಕ ಪಾಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಸಮಾವೇಶ ನಡೀತಾ ಇರೋದು ಹಾಸನದಲ್ಲಿ. ಹೇಳಿ ಕೇಳಿ ಒಕ್ಕಲಿಗ ಸಮುದಾಯದ ಭದ್ರಕೋಟೆ ಪ್ರಾಬಲ್ಯ ಇರುವಂತಹ ಜಾಗ ಅದು. ಒಕ್ಕಲಿಗರ ಕೋಟೆಯಲ್ಲಿ ಸಿದ್ದರಾಮಯ್ಯನವರು ಪ್ರಾಬಲ್ಯ ಸಾಧಿಸುವ ಪ್ರಯತ್ನ, ಒಂದು ಕಡೆಯಲ್ಲಿ JDS ಅಥವಾ ನೇರವಾಗಿ ದೊಡ್ಡಗೌಡರು ಹಾಗೆ ಕುಮಾರಸ್ವಾಮಿ ಅವರ ವಿರುದ್ಧ ಟಕ್ಕರ್ ಕೊಡುವ ಪ್ರಯತ್ನ, ಅದರ ಜೊತೆಯಲ್ಲೇ ಒಕ್ಕಲಿಗ ನಾಯಕರು ಅಂತ ಗುರುತಿಸಿಕೊಂಡಿರುವ ತಮ್ಮ ಪಕ್ಷದವರೇ ಆದ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಒಂದು ಖಡಕ್ ಸಂದೇಶ ಕೊಡುವ ಪ್ರಯತ್ನವನ್ನ ಸ್ವಾಭಿಮಾನಿ ಸಮಾವೇಶದ ಮೂಲಕ ಮಾಡಲಾಗ್ತಾ ಇತ್ತು. ಆದರೆ ತಮ್ಮ ನೆಲದಲ್ಲಿ ತಮಗೆ ಸೆಡ್ಡು ಹೊಡೆಯುವ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದಾಗ ಅದಕ್ಕೆ ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್. ಜಂಟಿಯಾಗಿ ಇದೀಗ ಸಮಾವೇಶದ ವೇದಿಕೆಯನ್ನ ಏರ್ತಾರೆ. ಜಂಟಿಯಾಗಿ ಕಾರ್ಯಕ್ರಮದ ಮುಂದಾಳತ್ವವನ್ನು ವಹಿಸುವ ಅನಿವಾರ್ಯತೆ, ಇಬ್ಬರದ್ದೂ ಭಾಷಣಗಳನ್ನ ಕೇಳಿಸಿಕೊಳ್ಳುವ ಅನಿವಾರ್ಯತೆ ಕಾಂಗ್ರೆಸ್ನ ಕಾರ್ಯಕರ್ತರದ್ದು ಅಥವಾ ಅಲ್ಲಿ ಸೇರುವ ಜನರದ್ದು ಅನ್ನುವ ಹಂತಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್. ಈ ಸ್ವಾಭಿಮಾನಿ ಸಮಾವೇಶ ಅಂದುಕೊಂಡಂಗೆ ಆಗಿದ್ರೆ ಸಿದ್ದರಾಮಯ್ಯನವರ ಬೆಂಬಲಿತ ನಾಯಕರಿಗೆ ಒಂದು ಬೂಸ್ಟರ್ ಡೋಸೇಜ್ ಸಿಗ್ತಾ ಇತ್ತು. ಸಾಲು ಹಗರಣದ ಆರೋಪ, ಸಿದ್ದರಾಮಯ್ಯನವರ ನಾಯಕತ್ವದ ಬಗ್ಗೆ ಪ್ರಶ್ನೆಗಳು, ಖುದ್ದು ಸಿದ್ದರಾಮಯ್ಯನವರ ಮೇಲೆ ಮೂಢ ಹಗರಣ ತನಿಖೆಯನ್ನು ಎದುರಿಸುವ ಹಂತಕ್ಕೆ ಬಂದು ನಿಂತಿದ್ದಾರೆ. ಎಲ್ಲೋ ವೀಕ್ ಆದ್ರ ಸಿದ್ದರಾಮಯ್ಯನವರು, ಆ ಮೂಲಕ ವೀಕ್ ಆಗ್ತಿದ್ದಾರಾ ಸಿದ್ದರಾಮಯ್ಯ ಬೆಂಬಲಿಗ ನಾಯಕರು ಅನ್ನೋ ಹಂತದಲ್ಲಿ ಚರ್ಚೆ ನಡೀತಿರುವಾಗ ಈ ಒಂದು ಸ್ವಾಭಿಮಾನಿ ಸಮಾವೇಶವನ್ನು ನಡೆಸಿ ಅದನ್ನು ಯಶಸ್ವಿಗೊಳಿಸಿ ನಮ್ಮ ನಮಗಿರುವ ಜನ ಬೆಂಬಲ ಕಡಿಮೆ ಆಗಿಲ್ಲ ಅನ್ನೋ ಸಂದೇಶವನ್ನ ಸಾರೋ ಮೂಲಕ ಮತ್ತೊಮ್ಮೆ ಪುನಶ್ಚೇತನಗೊಳ್ಳುವ ಪ್ರಯತ್ನವನ್ನ ಸಿದ್ದರಾಮಯ್ಯನವರ ಬೆಂಬಲಿಗರ ನಾಯಕರು ಮಾಡ್ತಾ ಇದ್ರು. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಇಡೀ ಪ್ಲಾನ್ ಅನ್ನೇ ಚೇಂಜ್ ಮಾಡಿಸುವಲ್ಲಿ ಯಶಸ್ವಿಯಾದ್ರು ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದ ನಾಯಕರು ಇದೀಗ ಹಿಂದೆ ಸರಿಯುವಂತಹ ಪರಿಸ್ಥಿತಿ. ನಾವು ಅದನ್ನು ಬಹಿರಂಗವಾಗಿ ಗಮನಿಸಿದ್ವಿ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ಹೆಸರು ಚೇಂಜ್ ಮಾಡ್ಕೊಂಡು ಬಂದು ಇದು ಜನಕಲ್ಯಾಣ ಸಮಾವೇಶ ಅಂತೇಳಿ ಹೆಸರಿಸಿ ಅದರ ಕಾರ್ಯವೈಖರಿ ರೂಪುರೇಷೆ ನಿರ್ಧಾರ ಮಾಡ್ಲಿಕ್ಕೆ ಸಭೆ ಕರೆದ್ರೆ ಯಾರೆಲ್ಲ ಮುಂಚೂಣಿಯಲ್ಲಿ ಹೋಗ್ತಾ ಇದ್ರಲ್ಲ ಸಿದ್ದರಾಮಯ್ಯನವರ ಹೆಸರಲ್ಲಿ ಸಮಾವೇಶ ಮಾಡಲಿಕ್ಕೆ, ಆ ಎಲ್ಲ ನಾಯಕರು ಕೂಡ ಈ ಸಭೆಗೆ ಗೈರಾಗಿದ್ರು. ಸ್ವಾಭಿಮಾನಿ ಸಮಾವೇಶ ಮಾಡಲಿಕ್ಕೆ ಸ್ಥಳ ಪರಿಶೀಲನೆ ಮಾಡಿದವರು, ಕಾಂಗ್ರೆಸ್ ಕಚೇರಿಯಲ್ಲಿ ಕೂತು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದವರು, ಹಾಗೆ ಮೀಟಿಂಗ್ಗಳನ್ನು ಮಾಡಿದವರು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಿಂದ ಬ್ಯಾಕ್ಔಟ್ ಆದರೂ, ಹಿಂದೆ ಸರಿದ್ರು. ಅಲ್ಲಿಗೆ ಸ್ವಾಭಿಮಾನಿ ಸಮಾವೇಶ ಯಾವ ಉದ್ದೇಶದಿಂದ ನಡೀತಾ ಇತ್ತೋ ಆ ಉದ್ದೇಶ ಬದಲಾಗಿ ಇದೀಗ ಕಾಂಗ್ರೆಸ್ ಪಕ್ಷದಿಂದ ಆಯೋಜನೆಗೊಂಡಿರುವ ಸಮಾವೇಶ ಆಗಿದೆ. ಹಾಗಾಗಿ ಕುತೂಹಲ, ನಾಳೆ ನಡೆಯಲಿರುವ ಸಮಾವೇಶ ಯಾವ ಮಟ್ಟಿನ ಜೋಶ್ನಲ್ಲಿ ನಡೆಯುತ್ತೆ ಅನ್ನೋ ಅಂದಾಜಿತ್ತು ಪ್ರಾರಂಭಿಕ ಹಂತದಲ್ಲಿ. ಅದೇ ಜೋಶ್ನಲ್ಲಿ ನಡೆಯುತ್ತಾ?
ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಆ ಉದ್ದೇಶವನ್ನು ಈಡೇರಿಸುವ ಸಲುವಾಗಿ ವೇದಿಕೆ ನಿರ್ಮಾಣವಾಗಿತ್ತು, ಆ ಉದ್ದೇಶಗಳು ನೆರವೇರುತ್ತಾ? ಸಿದ್ದರಾಮಯ್ಯನವರ ಮಾಸ್ ಲೀಡರ್ಶಿಪ್ ಅನ್ನ ಮತ್ತೊಮ್ಮೆ ಮನದಟ್ಟು ಮಾಡೋ ಪ್ರಯತ್ನವನ್ನ ಈ ವೇದಿಕೆ ಮೂಲಕ ಮಾಡ್ಲಿಕ್ಕೆ ಹೊರಟಿದ್ರು, ಆ ಉದ್ದೇಶ ಈಡೇರುತ್ತಾ? ಹೀಗೆ ಅನೇಕ ಪ್ರಶ್ನೆಗಳಿಗೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನಾಳಿನ ಸಮಾವೇಶ. ಕಾದ್ ನೋಡೋಣ. ಹಾಸನದಲ್ಲಿ ನಡೆಯುವ ಈ ಜನಕಲ್ಯಾಣ ಸಮಾವೇಶ ಅಸಲಿಗೆ ಜನರ ಕಲ್ಯಾಣಕ್ಕೋಸ್ಕರ ಆಗತ್ತಾ, ಅಥವಾ ಅಲ್ಲೂ ಕೂಡ ವೈಯಕ್ತಿಕ ಪ್ರತಿಷ್ಠೆಯ ಪ್ರದರ್ಶನ ಆಗತ್ತಾ ಅನ್ನೋದನ್ನ. ಎನಿವೆ, ಸ್ವಾಭಿಮಾನಿ ಸಮಾವೇಶ ಏನೋ ಇದೀಗ ಜನ ಕಲ್ಯಾಣ ಸಮಾವೇಶವಾಗಿ ಮಾರ್ಪಾಟಾಗಿದೆ. ಆದರೆ ಸ್ವಾಭಿಮಾನಿ ಸಮಾವೇಶವನ್ನು ಆಯೋಜನೆ ಮಾಡಿದ್ದ ಉದ್ದೇಶ ಈಡೇರಿದ್ದಿದ್ರೆ ಏನಾಗಿರ್ತಾ ಇತ್ತು? ಯಾವ ಉದ್ದೇಶಕ್ಕೋಸ್ಕರ ಈ ಸ್ವಾಭಿಮಾನಿ ಸಮಾವೇಶವನ್ನ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇತ್ತು? ಅದರ ಚಿತ್ರಣ ಹೇಗೆ ಬದಲಾಯಿತು ಅಂತ ಹೇಳಿ ಗಮನಿಸ್ತಾ ಹೋಗೋಣ. ಸ್ವಾಭಿಮಾನಿ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇನೆ, ಅದರ ಪಾಂಪ್ಲೆಟ್ಗಳನ್ನು ಹಂಚುವ ಸಂದರ್ಭದಲ್ಲೇನೆ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಮೇಲೆ ಬಂದಿರುವ ಕಳಂಕವನ್ನ ಹೊಡೆದೋಡಿಸಿ ಜನರ ಮನಸ್ಸಿನಲ್ಲಿ ಸಿದ್ದರಾಮಯ್ಯ ಈ ದಿನಕ್ಕೂ ಕೂಡ ವರ್ಚಸ್ವಿ ನಾಯಕ ಅನ್ನೋದನ್ನ ಮನದಟ್ಟು ಮಾಡೋ ಪ್ರಯತ್ನ ಈ ಸ್ವಾಭಿಮಾನಿ ಸಮಾವೇಶದ ಉದ್ದೇಶ ಆಗಿತ್ತು. ಅವ್ರು ಅನ್ಕೊಂಡಂಗೆ ನಡೆದಿದ್ರೆ ಸಿದ್ದರಾಮಯ್ಯನವರ ವರ್ಚಸ್ಸು ಈ ಸ್ವಾಭಿಮಾನಿ ಸಮಾವೇಶದ ವೇದಿಕೆಯ ಮೂಲಕ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇತ್ತು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಎದುರು ಇದೀಗ ಈ ಉದ್ದೇಶ ಮಂಡಿ ಊರೋ ಹಾಗಾಗೋಯ್ತು. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ಸ್ವಾಭಿಮಾನಿ ಸಮಾವೇಶವನ್ನ ಪಕ್ಷದ ಚಿಹ್ನೆಯ ಅಡಿಯಲ್ಲಿ ನಡೆಸೋ ಹಾಗೆ ಮಾಡ್ಕೊಂಡು ಬಂದ ನಂತರದಲ್ಲಿ ಸಿಎಂ ಹಾಗೆ ಅವರ ಸಂಗಡಿಗರ ಉದ್ದೇಶ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ವಿಫಲವಾಯಿತು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಮತ್ತೊಂದು ಕಡೆ ಈ ಸ್ವಾಭಿಮಾನಿ ಸಮಾವೇಶ ನಡೆಸೋ ಮೂಲಕ ಇನ್ ಕೇಸ್ ನಾಳೆ ದಿನ ಏನಾದರೂ ಈ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಸಂಕಷ್ಟಗಳು ಎದುರಾಗಿ ಹೈಕಮಾಂಡ್ ಮಟ್ಟದಿಂದಲೇ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸೋ ಪ್ರಯತ್ನ ಆಗೋ ಹಂತಕ್ಕೆ ಹೋದ್ರೆ ಸಿದ್ದರಾಮಯ್ಯನವರಿಗೆ ಬೆಂಬಲ ಎಷ್ಟಿದೆ ಅನ್ನೋದನ್ನ ಒಂದು ಮೆಸೇಜ್ ಪಾಸ್ ಮಾಡುವ ಪ್ರಯತ್ನವನ್ನ ಈ ಸ್ವಾಭಿಮಾನಿ ಸಮಾವೇಶದ ವೇದಿಕೆ ಮೇಲಾಗುವ ಶಕ್ತಿ ಪ್ರದರ್ಶನದ ಮೂಲಕ ಮಾಡೋ ಪ್ರಯತ್ನವನ್ನ ಸಿದ್ದರಾಮಯ್ಯ ಹಾಗೆ ಅವರ ಸಂಗಡಿಗರು ಮಾಡಿಕೊಂಡಿದ್ರು. ಹೈಕಮಾಂಡ್ ನಾಯಕರ ಎದುರು ಸಿದ್ದರಾಮಯ್ಯನವರಿಗಿರುವ ಬೆಂಬಲದ ಶಕ್ತಿ ಪ್ರದರ್ಶನ ಮಾಡುವ ಉದ್ದೇಶವನ್ನ ಹೊಂದಲಾಗಿತ್ತು. ಆದರೆ ಇದೀಗ ಸ್ವಾಭಿಮಾನಿ ಅಲ್ಲ, ಬದಲಾಗಿ ಪಕ್ಷದ ಹೆಸರಲ್ಲಿ ಪಕ್ಷದ ಚಿಹ್ನೆ ಅಡಿಯಲ್ಲಿ ಸಮಾವೇಶ ಅಂತ ಹೇಳೋ ಮೂಲಕ ಇಲ್ಲಿ ವ್ಯಕ್ತಿ ಮುಖ್ಯವಲ್ಲ, ಪಕ್ಷವೇ ಮೊದಲು ಅನ್ನೋ ಸಂದೇಶವನ್ನ ಸಾರುವ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಯೆಟ್ ಅಗೇನ್ ಡಿ.ಕೆ. ಶಿವಕುಮಾರ್ ಇಸ್ ಅ ಕಾಂಗ್ರೆಸ್ ಮ್ಯಾನ್, ಕಾಂಗ್ರೆಸ್ ಲಾಯಲ್ ಮ್ಯಾನ್ ಅನ್ನೋ ಸಂದೇಶವನ್ನ ಹೈಕಮಾಂಡ್ ನಾಯಕರಿಗೆ ಡಿ.ಕೆ. ಶಿವಕುಮಾರ್ ಈ ಮೂಲಕ ಪಾಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಸಮಾವೇಶ ನಡೀತಾ ಇರೋದು ಹಾಸನದಲ್ಲಿ. ಹೇಳಿ ಕೇಳಿ ಒಕ್ಕಲಿಗ ಸಮುದಾಯದ ಭದ್ರಕೋಟೆ ಪ್ರಾಬಲ್ಯ ಇರುವಂತಹ ಜಾಗ ಅದು. ಒಕ್ಕಲಿಗರ ಕೋಟೆಯಲ್ಲಿ ಸಿದ್ದರಾಮಯ್ಯನವರು ಪ್ರಾಬಲ್ಯ ಸಾಧಿಸುವ ಪ್ರಯತ್ನ, ಒಂದು ಕಡೆಯಲ್ಲಿ JDS ಅಥವಾ ನೇರವಾಗಿ ದೊಡ್ಡಗೌಡರು ಹಾಗೆ ಕುಮಾರಸ್ವಾಮಿ ಅವರ ವಿರುದ್ಧ ಟಕ್ಕರ್ ಕೊಡುವ ಪ್ರಯತ್ನ, ಅದರ ಜೊತೆಯಲ್ಲೇ ಒಕ್ಕಲಿಗ ನಾಯಕರು ಅಂತ ಗುರುತಿಸಿಕೊಂಡಿರುವ ತಮ್ಮ ಪಕ್ಷದವರೇ ಆದ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಒಂದು ಖಡಕ್ ಸಂದೇಶ ಕೊಡುವ ಪ್ರಯತ್ನವನ್ನ ಸ್ವಾಭಿಮಾನಿ ಸಮಾವೇಶದ ಮೂಲಕ ಮಾಡಲಾಗ್ತಾ ಇತ್ತು. ಆದರೆ ತಮ್ಮ ನೆಲದಲ್ಲಿ ತಮಗೆ ಸೆಡ್ಡು ಹೊಡೆಯುವ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದಾಗ ಅದಕ್ಕೆ ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಡಿ.ಕೆ. ಶಿವಕುಮಾರ್. ಜಂಟಿಯಾಗಿ ಇದೀಗ ಸಮಾವೇಶದ ವೇದಿಕೆಯನ್ನ ಏರ್ತಾರೆ. ಜಂಟಿಯಾಗಿ ಕಾರ್ಯಕ್ರಮದ ಮುಂದಾಳತ್ವವನ್ನು ವಹಿಸುವ ಅನಿವಾರ್ಯತೆ, ಇಬ್ಬರದ್ದೂ ಭಾಷಣಗಳನ್ನ ಕೇಳಿಸಿಕೊಳ್ಳುವ ಅನಿವಾರ್ಯತೆ ಕಾಂಗ್ರೆಸ್ನ ಕಾರ್ಯಕರ್ತರದ್ದು ಅಥವಾ ಅಲ್ಲಿ ಸೇರುವ ಜನರದ್ದು ಅನ್ನುವ ಹಂತಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಡಿ.ಕೆ. ಶಿವಕುಮಾರ್. ಈ ಸ್ವಾಭಿಮಾನಿ ಸಮಾವೇಶ ಅಂದುಕೊಂಡಂಗೆ ಆಗಿದ್ರೆ ಸಿದ್ದರಾಮಯ್ಯನವರ ಬೆಂಬಲಿತ ನಾಯಕರಿಗೆ ಒಂದು ಬೂಸ್ಟರ್ ಡೋಸೇಜ್ ಸಿಗ್ತಾ ಇತ್ತು. ಸಾಲು ಹಗರಣದ ಆರೋಪ, ಸಿದ್ದರಾಮಯ್ಯನವರ ನಾಯಕತ್ವದ ಬಗ್ಗೆ ಪ್ರಶ್ನೆಗಳು, ಖುದ್ದು ಸಿದ್ದರಾಮಯ್ಯನವರ ಮೇಲೆ ಮೂಢ ಹಗರಣ ತನಿಖೆಯನ್ನು ಎದುರಿಸೋ ಹಂತಕ್ಕೆ ಬಂದು ನಿಂತಿದ್ದಾರೆ. ಎಲ್ಲೋ ವೀಕ್ ಆದ್ರ ಸಿದ್ದರಾಮಯ್ಯನವರು, ಆ ಮೂಲಕ ವೀಕ್ ಆಗ್ತಿದ್ದಾರಾ ಸಿದ್ದರಾಮಯ್ಯ ಬೆಂಬಲಿಗ ನಾಯಕರು ಅನ್ನೋ ಹಂತದಲ್ಲಿ ಚರ್ಚೆ ನಡೀತಿರುವಾಗ ಈ ಒಂದು ಸ್ವಾಭಿಮಾನಿ ಸಮಾವೇಶವನ್ನ ನಡೆಸಿ ಅದನ್ನ ಯಶಸ್ವಿಗೊಳಿಸಿ ನಮಗಿರುವ ಜನ ಬೆಂಬಲ ಕಡಿಮೆ ಆಗಿಲ್ಲ ಅನ್ನೋ ಸಂದೇಶವನ್ನ ಸಾರೋ ಮೂಲಕ ಮತ್ತೊಮ್ಮೆ ಪುನಶ್ಚೇತನಗೊಳ್ಳುವ ಪ್ರಯತ್ನವನ್ನ ಸಿದ್ದರಾಮಯ್ಯನವರ ಬೆಂಬಲಿಗರ ನಾಯಕರು ಮಾಡ್ತಾ ಇದ್ರು. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಇಡೀ ಪ್ಲಾನ್ ಅನ್ನೇ ಚೇಂಜ್ ಮಾಡಿಸುವಲ್ಲಿ ಯಶಸ್ವಿಯಾದ್ರು ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದ ನಾಯಕರು ಇದೀಗ ಹಿಂದೆ ಸರಿಯುವಂತಹ ಪರಿಸ್ಥಿತಿ. ನಾವು ಅದನ್ನು ಬಹಿರಂಗವಾಗಿ ಗಮನಿಸಿದ್ವಿ. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ಹೆಸರು ಚೇಂಜ್ ಮಾಡ್ಕೊಂಡು ಬಂದು ಇದು ಜನಕಲ್ಯಾಣ ಸಮಾವೇಶ ಅಂತೇಳಿ ಹೆಸರಿಸಿ ಅದರ ಕಾರ್ಯವೈಖರಿ ರೂಪುರೇಷೆ ನಿರ್ಧಾರ ಮಾಡ್ಲಿಕ್ಕೆ ಸಭೆ ಕರೆದ್ರೆ ಯಾರೆಲ್ಲ ಮುಂಚೂಣಿಯಲ್ಲಿ ಹೋಗ್ತಾ ಇದ್ರಲ್ಲ ಸಿದ್ದರಾಮಯ್ಯನವರ ಹೆಸರಲ್ಲಿ ಸಮಾವೇಶ ಮಾಡಲಿಕ್ಕೆ, ಆ ಎಲ್ಲ ನಾಯಕರು ಕೂಡ ಈ ಸಭೆಗೆ ಗೈರಾಗಿದ್ರು.
ಸ್ವಾಭಿಮಾನಿ ಸಮಾವೇಶ ಮಾಡಲಿಕ್ಕೆ ಸ್ಥಳ ಪರಿಶೀಲನೆ ಮಾಡಿದವರು, ಕಾಂಗ್ರೆಸ್ ಕಚೇರಿಯಲ್ಲಿ ಕೂತು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದವರು, ಹಾಗೆ ಮೀಟಿಂಗ್ಗಳನ್ನು ಮಾಡಿದವರು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಿಂದ ಬ್ಯಾಕ್ಔಟ್ ಆದರೂ, ಹಿಂದೆ ಸರಿದ್ರು. ಅಲ್ಲಿಗೆ ಸ್ವಾಭಿಮಾನಿ ಸಮಾವೇಶ ಯಾವ ಉದ್ದೇಶದಿಂದ ನಡೀತಾ ಇತ್ತೋ ಆ ಉದ್ದೇಶ ಬದಲಾಗಿ ಇದೀಗ ಕಾಂಗ್ರೆಸ್ ಪಕ್ಷದಿಂದ ಆಯೋಜನೆಗೊಂಡಿರುವ ಸಮಾವೇಶ ಆಗಿದೆ. ಹಾಗಾಗಿ ಕುತೂಹಲ, ನಾಳೆ ನಡೆಯಲಿರುವ ಸಮಾವೇಶ ಯಾವ ಮಟ್ಟಿನ ಜೋಶ್ನಲ್ಲಿ ನಡೆಯುತ್ತೆ ಅನ್ನೋ ಅಂದಾಜಿತ್ತು ಪ್ರಾರಂಭಿಕ ಹಂತದಲ್ಲಿ. ಅದೇ ಜೋಶ್ನಲ್ಲಿ ನಡೆಯುತ್ತಾ? ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಆ ಉದ್ದೇಶವನ್ನು ಈಡೇರಿಸುವ ಸಲುವಾಗಿ ವೇದಿಕೆ ನಿರ್ಮಾಣವಾಗಿತ್ತು, ಆ ಉದ್ದೇಶಗಳು ನೆರವೇರುತ್ತಾ? ಸಿದ್ದರಾಮಯ್ಯನವರ ಮಾಸ್ ಲೀಡರ್ಶಿಪ್ ಅನ್ನ ಮತ್ತೊಮ್ಮೆ ಮನದಟ್ಟು ಮಾಡೋ ಪ್ರಯತ್ನವನ್ನ ಈ ವೇದಿಕೆ ಮೂಲಕ ಮಾಡ್ಲಿಕ್ಕೆ ಹೊರಟಿದ್ರು, ಆ ಉದ್ದೇಶ ಈಡೇರುತ್ತಾ? ಹೀಗೆ ಅನೇಕ ಪ್ರಶ್ನೆಗಳಿಗೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನಾಳಿನ ಸಮಾವೇಶ. ಕಾದ್ ನೋಡೋಣ. ಹಾಸನದಲ್ಲಿ ನಡೆಯುವ ಈ ಜನಕಲ್ಯಾಣ ಸಮಾವೇಶ ಅಸಲಿಗೆ ಜನರ ಕಲ್ಯಾಣಕ್ಕೋಸ್ಕರ ಆಗತ್ತಾ, ಅಥವಾ ಅಲ್ಲೂ ಕೂಡ ವೈಯಕ್ತಿಕ ಪ್ರತಿಷ್ಠೆಯ ಪ್ರದರ್ಶನ ಆಗತ್ತಾ ಅನ್ನೋದನ್ನ